ನನ್ನಲ್ಲಿ ಒಂದು ಆಂಗರ್ ಇಶ್ಯೂಸ್ ಇದೆ ಫಾರ್ ಎಕ್ಸಾಂಪಲ್. ಅದು ನನಗೆ ಗೊತ್ತಿದ್ರೂ ಸಹ ನಾನು ಅದ್ರ ಬಗ್ಗೆ ನಾನು ವರ್ಕ್ ಮಾಡೋಕ್ಕಾಗ್ಲಿ ಪ್ರಯತ್ನ ಪಟ್ಟಿರಲ್ಲ. ಇಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗ್ಲಿ. ಸೊ ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋ ಒಂದು ಮೈಂಡ್‌ಸೆಟ್ ಮೆಂಟಾಲಿಟಿ ಇರುತ್ತೆ. ಸೊ ಈ ಥರ ಇದ್ದಾಗ ಹೇಗೆ ಅವರು ಅವರ ಏನೋ ಒಂದು ಫ್ಲಾಸ್ ಇಲ್ಲ ಈ ಥರ ಇಮೋಷನ್ಸ್‌ಗಳನ್ನ ಹೇಗೆ ಅವರು ಕಂಟ್ರೋಲ್ ಮಾಡ್ಬೇಕಿಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರಿಗೆ ಅರಿವೇ ಇಲ್ಲ. ಅರಿವೇ ಇಲ್ಲ. ಇಲ್ಲ ಅರಿವಾದ್ರೂನು ಸಹ ಅವರಿಗೆ ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಆಸಕ್ತಿ ಆಗ್ಲಿ ಇಲ್ಲ ಅಂತಂದ್ರೆ ಎವ್ರಿಥಿಂಗ್ ನೀಡ್ಸ್ ಎ ವಿಲ್ ಪವರ್. ವಿಲ್ ಪವರ್. ಓಕೆ. ವಿದೌಟ್ ವಿಲ್ ಪವರ್ ವಿ ಕಾಂಟ್ ಡು ಎನಿಥಿಂಗ್. ಇವತ್ತು ನೀವು ಎಲ್ಲಿಂದ ಬಂದಿದ್ದೀರಿ? ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಡು ಯು ಥಿಂಕ್ ಇದು ವಿಲ್ ಪವರ್ ಇಲ್ಲದೆ ಆಗೋವಂಥ ಕೆಲಸ ಇದೆಯಾ? ಇಲ್ಲ. ನಿಮ್ಮ ಥರ ಅಥವಾ ನನ್ನ ಥರ ಹಿಂಗೆ ಬಂದು ಕೂತು ಮಾತಾಡಿ ಸಾವಿರಾರು ನೂರಾರು ಜನಗಳಿಗೆ ಈ ಥರದ್ದೊಂದು ಸಮಸ್ಯೆ ಇದೆ ಇದಕ್ಕೊಂದು ನಾವು ಮಾತಾಡಬೇಕು, ಇದೊಂದು ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ಕೊಂಡಿರೋರು ಎಷ್ಟೊಂದು ಜನ ಇಲ್ವಾ? ಹೌದು. ನಾನು ಅಂದ್ಕೊಂಡಿರೋ ಮಟ್ಟಿಗೆ, ನಾನು ನೋಡಿರೋ ಮಟ್ಟಿಗೆ ಸಾವಿರಾರು ಜನ ಇದ್ದಾರೆ. ಅದನ್ನು ಎಷ್ಟು ಜನ ಕಾರ್ಯರೂಪಕ್ಕೆ ತೊಗೊಂಬಂದಿದ್ದಾರೆ? ಇದಕ್ಕೆ ಬೇಕಾಗಿರತಕ್ಕಂಥದ್ದು ಶ್ರದ್ಧೆ, ಭಕ್ತಿ, ಪಂಚುವಾಲಿಟಿ, ಮಾಡಬೇಕಂತಕ್ಕಂಥದ್ದು ಉತ್ಸುಕತೆ, ಆ ಗೋಲ್ ಸೆಟ್ಟಿಂಗ್ ಇದೆಲ್ಲ ಬೇಕಾಗತ್ತೆ.